ನಂಬರ್ಗೆ ಕರೆ ಮಾಡಿ 9448344968. ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು. ಗಾನಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ಬನ್ನಿ, ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ. ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಶ್ರೀಮದ್ ಭಾಗವತದ ಬಗ್ಗೆ ಹೇಳಲು ಆರಂಭ ಮಾಡಿದ್ದೇವೆ. ಈ ಒಂದು ಸುಖ ಮಹಾಮುನಿಗಳು ಬಂದು ಪರೀಕ್ಷಿತ್ ರಾಜರಿಗೆ ಗಂಗಾ ನದಿ ತಟದಲ್ಲಿ ಕೂತು ವಿಶೇಷವಾದಂತಹ ಆಸನದಲ್ಲಿ ಕೂತು ಹೇಳುತ್ತಾ ಇದ್ದಾರೆ. ಒಂದು ಅಂಗಗಳ ಬಗ್ಗೆ ಸ್ವಾಮಿಯ ಚಿಂತನೆಯನ್ನು ಮಾಡಬೇಕು ಎನ್ನುವಂತಹ ಮಾಹಿತಿಯನ್ನು ಮೊನ್ನೆಯ ತನಕ ಹೇಳಿದೆವು. ಅದೇ ಪ್ರಕಾರವಾಗಿ ಈ ಒಂದು ಶ್ರೀಹರಿಯ ಸ್ಥೂಲ ರೂಪವು ಈ ರೂಪವನ್ನು ಚಿಂತಿಸುವುದರಲ್ಲಿ ಮನಸ್ಸು ಪೂರ್ಣ ಪಕ್ವವಾಯಿತೆಂದರೆ ಪೂರ್ಣವಾಗಿ ಪಕ್ವವಾಗಬೇಕು. ಯಾವ ಪ್ರಕಾರವಾಗಿ ಹಿಂದೆ ಹೇಳಲಾಗಿದೆ, ಯಾವ ಯಾವ ಅಂಗದಿಂದ ಯಾವ ಯಾವ ಒಂದು ಉತ್ಪನ್ನವಾಗಿದೆ ಎನ್ನುವಂತಹ ಮಾಹಿತಿಯನ್ನು ಹೇಳಲಾಗಿತ್ತು. ಆ ಪ್ರಕಾರವಾಗಿ ಪಕ್ವವಾಯಿತೆಂದರೆ ಜಗದೀಶ್ವರನ ಸೂಕ್ಷ್ಮ ರೂಪದ ಚಿಂತನ ಮಾಡಬೇಕು. ಅಂತಹ ಸಮಯದಲ್ಲಿ ಮಾತ್ರ ಈ ಒಂದು ಜಗದೀಶ್ವರನಾದಂತಹ ಶ್ರೀಹರಿಯ ಚಿಂತನೆಯನ್ನು ಮಾಡಬೇಕು. ಸೂಕ್ಷ್ಮ ರೂಪದ ಚಿಂತನೆಗಾಗಿ ಜನ್ಮಾಂತರದ ಸಿದ್ಧತೆ ಬೇಕಾಗುತ್ತದೆ. ಸುಮ್ಮನೆ ನಾನು ಇಂದು ಕೇಳುತ್ತೇನೆ ನಾಳೆ ಮಾಡುತ್ತೇನೆ ಎಂದರೆ ಅದು ಆಗುವುದಿಲ್ಲ. ಜನ್ಮಾಂತರದ ಚಿಂತನೆಗಳು ಬೇಕು. ಸ್ವಾಮಿಯನ್ನು ಕುರಿತು ವಿಶೇಷವಾದಂತಹ ಚಿಂತನೆಯನ್ನು ಮಾಡುತ್ತಾ ಇರಬೇಕು. ಆ ಪ್ರಕಾರವಾಗಿ ಮಾಡುತ್ತಾ ಜನ್ಮಾಂತರದ ಸಿದ್ಧತೆ ಆಗಬೇಕು. ಸೂಕ್ಷ್ಮ ರೂಪದ ಚಿಂತನೆ ಮಾಡುವಾಗ ಸಮಗ್ರ ಅವಯವಗಳಿಂದ ಯುಕ್ತನಾದ ಶ್ರೀಹರಿಯ ಮೂರ್ತಿಯನ್ನು ಸ್ಮರಿಸಲಾರದಂತಾದರೆ ಪಾದಾರ ರಭ್ಯ ಒಂದೊಂದೇ ಅವಯವಗಳನ್ನು ಸ್ಮರಿಸಿಕೊಳ್ಳಬೇಕು. ಕ್ರಮೇಣ ಮೇಲೇರುತ್ತಾ ಸಾಗಿ ಕರ್ಣಕುಂಡಲಾದಿಗಳಿಂದ ಯುಕ್ತವಾದ ಮುಖಾರವಿಂದ ಪರ್ಯಂತ ಸ್ಮರಿಸಿಕೊಳ್ಳಬೇಕು. ಸೂಕ್ಷ್ಮ ರೂಪವನ್ನು ಚಿಂತಿಸುತ್ತಾ ಕ್ರಮೇಣ ಪ್ರಗತಿಯನ್ನು ಸಾಧಿಸಿದ ಮೇಲೆ ಒಮ್ಮೆ ಶ್ರೀಹರಿಯ ದಿವ್ಯ ದರ್ಶನವಾಗುವುದು. ನೋಡಿ, ಪಾದದಿಂದ, ಹೀಗಾಗಿ ನಾನು ಕೆಲವೊಂದು ಈ ಒಂದು ದೇವರ ದರ್ಶನದಲ್ಲಿ ಕೂಡ ವಿಶೇಷವಾಗಿ ಹೇಳಲಾಗ್ತಾ ಇರ್ತದೆ, ಪಾದದಿಂದ ನಾವು ಸ್ವಾಮಿಯನ್ನು ನೋಡಬೇಕು. ನೇರವಾಗಿ ಹೋಗಿ ಸ್ವಾಮಿ ನೀನು ದೊಡ್ಡವನ ನಾನು ದೊಡ್ಡವನ ಎನ್ನುವಂತಹ ರೀತಿಯಲ್ಲಿ ಮುಖದಲ್ಲಿ ಮುಖವನ್ನು ಇಟ್ಟು ನೋಡಬಾರದು. ಪಾದಕ್ಕೆ ಶರಣಾಗತರಾಗಿ ಪಾದದಿಂದ ಒಂದೊಂದು ಅಂಗಗಳನ್ನು ಹಂತ ಹಂತವಾಗಿ ನೋಡುತ್ತಾ ಕೊನೆಗೆ ಮುಖವನ್ನು ನೋಡಿದಾಗ ಆ ಶ್ರೀಹರಿಯ ದಿವ್ಯ ದರ್ಶನವಾಗುವುದು. ಆಗ ಏನಾಗುತ್ತದೆ, ಕರ್ಪೂರದ ಪರ್ವತಕ್ಕೆ ಕಿಡಿಯು ತಾಕಿದರೆ ಅದು ಸುಟ್ಟು ಹೇಗೆ ನಶಿಸಿ ಹೋಗುತ್ತದೋ ಅವನ ದರ್ಶನ ಮಾತ್ರದಿಂದ ಸಂಚಿತ ಕರ್ಮಗಳು ನಾಶವಾಗುವುದು. ನೋಡಿ, ಈ ಒಂದು ಕರ್ಪೂರದ ಒಂದು ಬೆಟ್ಟ ಎಂದು ಭಾವಿಸಿ, ಅದಕ್ಕೆ ಸಣ್ಣದಾದಂತಹ ಕಿಡಿಯು ತಾಕಿದರೆ ಕೂಡ ಅಂತಹ ದೊಡ್ಡ ಪರ್ವತವೇ ಯಾವ ಪ್ರಕಾರವಾಗಿ ಸುಟ್ಟು ಹೋಗುತ್ತದೋ, ಭಸ್ಮವಾಗುತ್ತದೋ, ಅದೇ ಪ್ರಕಾರವಾಗಿ ಭಗವಂತನ ದರ್ಶನದಿಂದ ನಮ್ಮಲ್ಲಿರತಕ್ಕಂಥ ಕಾಮಕ್ರೋಧಗಳು ಎಲ್ಲವೂ ಕೂಡ ನಶಿಸಿ ಹೋಗುತ್ತವೆ. ಅವನ ದರ್ಶನ ಮಾತ್ರದಿಂದ ಸಂಚಿತ ಕರ್ಮಗಳು ನಾಶವಾಗುವು. ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಅನುಭವಿಸಿ ಸವಿಸಬೇಕು. ಸಂಚಿತ ಕರ್ಮಗಳೆಲ್ಲವೂ ನಷ್ಟವಾಗಿ ಪ್ರಾರಬ್ಧ ಕರ್ಮಗಳು ಭೋಗಿಸುವ ಕಾಲವೇ ಜೀವನ್ಮುಕ್ತ ಅವಸ್ಥೆಯ ಕಾಲವು. ಕೊನೆಗೆ ಮೋಕ್ಷವು ಪ್ರಾಪ್ತವಾಗುವುದು.
ಮೋಕ್ಷವು ಅಷ್ಟು ಸುಲಭವಾಗಿ ಬರ್ತಕ್ಕಂತಹದ್ದಲ್ಲ. ಇವೆಲ್ಲವನ್ನೂ ನಾವು ತೊಳೆದುಕೊಳ್ಳಬೇಕಾಗಿದೆ. ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ಎಲ್ಲವುದನ್ನು ತೊಳೆದುಕೊಂಡು ಆ ದಿವ್ಯ ರೂಪವನ್ನು, ಸ್ವಾಮಿಯ ದಿವ್ಯ ರೂಪವನ್ನು ದರ್ಶನ ಪಡೆಯಬೇಕಾದರೆ ಪಾದದಿಂದ ಮೊದಲುಗೊಂಡು ಮುಖದವರೆಗೂ ನೋಡಿದಾಗ ಸ್ವಾಮಿಯ ಆ ಆಕಾರವು ಕಂಡು ನಾವು ಒಂದು ಕರ್ಪೂರದ ಬೆಟ್ಟದಂತೆ ಅದಕ್ಕೆ ಕಿಡಿ ಸೋಕಿದರೆ ಯಾವ ಪ್ರಕಾರವಾಗಿ ಭಸ್ಮವಾಗುತ್ತದೋ ಆ ಪ್ರಕಾರವಾಗಿ ನಮ್ಮಲ್ಲಿ ಇರತಕ್ಕಂತಹ ಕಾಮ ಕ್ರೋಧ ಮದ ಮಾತ್ಸರ್ಯಗಳು ಎಲ್ಲವೂ ಕೂಡ ಭಸ್ಮವಾಗುತ್ತವೆ. ಪ್ರಾರಬ್ಧ ಕರ್ಮಗಳು ಬೋಧಿಸುವ ಕಾಲದಲ್ಲಿ ಮಾಡಲ್ಪಡುವ ಯಾವುದೇ ಕರ್ಮದ ಲೇಪನವಾಗುವುದಿಲ್ಲ. ಇನ್ನು ಪ್ರಾರಬ್ಧ ಕರ್ಮ ಯಾವುವು ಎಂದರೆ, ಯಾವುದಾದರೂ ಒಂದು ಜನ್ಮದಲ್ಲಿ ಜೀವಿಯು ಅತ್ಯಂತ ಮಹತ್ತರವಾದ ಕರ್ಮವನ್ನು ಮಾಡಿದ್ದರ ಕಾರಣದಿಂದ ಆ ಕರ್ಮದ ಫಲವೆಂದು ಆತನು ಮುಂದಿನ 10 ಜನ್ಮಗಳಲ್ಲಿ ರಾಜನಾಗಬೇಕಾಗುತ್ತದೆ. ಅತ್ಯಂತ ಮಹತ್ತರ ಕರ್ಮ ಮಾಡಿದ ಜನ್ಮದಲ್ಲಿ ಅಥವಾ ಮುಂದಿನ ಯಾವುದೇ ಜನ್ಮದಲ್ಲಿಯೂ ಕೂಡ ಶ್ರೀಹರಿಯ ಸಾಕ್ಷಾತ್ಕಾರವನ್ನು ಹೊಂದಿ ತನ್ನ ಸಂಚಿತವನ್ನೆಲ್ಲ ಕಳೆದುಕೊಂಡು ಮುಮುಕ್ಷವಾದರೂ ಕೂಡ ಮಹತ್ತರ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಅಂದರೆ 10 ಜನ್ಮಗಳಲ್ಲಿ ರಾಜ್ಯಭೋಗಗಳನ್ನು ಉಣ್ಣಲೇಬೇಕು. ಈ ಮಹತ್ತರ ಕರ್ಮವೇ ಪ್ರಾರಬ್ಧ ಕರ್ಮ ಎಂದು ಹೇಳಲ್ಪಡುತ್ತದೆ. ಅಂದರೆ ಜೀವಾನ್ಮುಕ್ತಾವಸ್ಥೆಯಲ್ಲಿ ಅನುಭವಿಸಲೇಬೇಕಾದ ಕರ್ಮ ಅದುವೇ ಫಲ ಎಂದು ಹೇಳುತ್ತಾರೆ. ಇದನ್ನೇ ಪ್ರಾರಬ್ಧ ಕರ್ಮವು ಎಂದು ಕೂಡ ಹೇಳುತ್ತಾರೆ. ಈ ಪ್ರಕಾರವಾಗಿ ಮುಮುಕ್ಷುಗಳು ಹೇಗೆ ಜೀವಿಸುವವರು ಎಂದರೆ, ಇವರಿಗೆ ದೇಹಾಭಿಮಾನವು ಸರ್ವಥಾ ಇರುವುದಿಲ್ಲ. ದೇಹದ ಮೇಲೆ ಅಭಿಮಾನವೇ ಇರುವುದಿಲ್ಲ. ಇವರಿಗೆ ವಿಶ್ರಾಂತಿಗಾಗಿ ನಿರ್ದಿಷ್ಟ ಸ್ಥಳವೇ ಬೇಕೆಂದು ಏನೂ ಇಲ್ಲ. ಇಂತಹ ಸ್ಥಳನೇ ಬೇಕು, ಇಂತಹ ಮಂಚನೇ ಬೇಕು, ಇಂತಹ ಹಾಸಿಗೆನೇ ಬೇಕು ಎನ್ನುವಂತ ಆಸೆ ಅವರಲ್ಲಿ ಲವಲೇಶವಷ್ಟಾದರೂ ಇರುವುದಿಲ್ಲ. ನದಿಯಲ್ಲಿಯೂ ನೀರನ್ನು ಬೊಗಸೆಯಿಂದ ಕುಡಿಯುವಂತಹ ಸಂದರ್ಭದಲ್ಲಿ ಅದನ್ನೇ ಪಾತ್ರೆ ಎಂದು ಭಾವಿಸಿಕೊಳ್ಳುತ್ತಾರೆ. ವಿಶೇಷವಾದಂತಹ ಅವರಿಗೆ ಗ್ಲಾಸು ತಂಬಿಗೆ ಇಂತಹದ್ದು ಏನೂ ಬೇಕಾಗಿಲ್ಲ. ಬೊಗಸೆಯೇ ಇವರ ಪಾಲಿನ ಪಾತ್ರೆ ಮತ್ತು ತಟ್ಟೆ ಮುಂತಾದವು. ದೇಹಾಚ್ಛಾದನೆಗೆ ನಿಮಗೆ ವಸ್ತ್ರ ಬೇಕೇ ಎಂದು ಕೇಳಿದರೆ ಆಕಾಶವೇ ನನ್ನ ವಸ್ತ್ರ ಎಂದು ಹೇಳುತ್ತಾರೆ. ಇಂತಹ ಮಹಾತ್ಮರು ಭಿಕ್ಷೆ ಕೂಡ ಬೇಡುವುದಿಲ್ಲ. ಆದರೂ ನಾವಾಗಿ ಭಿಕ್ಷೆ ಹಾಕಲು ಹೋದರೆ ಅವರು ಹೇಳುತ್ತಾರೆ, ಅರಣ್ಯದಲ್ಲಿ ಗಿಡ ಮರಗಳಿಂದ ನನಗೆ ಬೇಕಾಗಿದ್ದ ಆಹಾರವು ದೊರೆಯುತ್ತದೆ, ನಿಮ್ಮ ಅನ್ನ ಬೇಡ ಎನ್ನುತ್ತಾರೆ. ಹಗಲು ರಾತ್ರಿ ಏಕಾಂಗಿಯಾಗಿ ಸಂಚರಿಸುವ ಇವರನ್ನು ಇಂದು ತಾವು ನಮ್ಮ ಮನೆಯಲ್ಲಿ ತಂಗಿರಿ, ನಾವು ನಿಮ್ಮ ಸಂಗಡ ಇರುವೆವು ಎಂದರೆ ಗುಹೆ ನಮ್ಮ ಮನೆಯು, ಶ್ರೀಹರಿಯೇ ನಮ್ಮ ಸಂಗಾತಿಯನ್ನು ಎಂದು ಹೇಳುತ್ತಾರೆ. ಈ ರೀತಿ ಅವರು ವರ್ತಿಸುವುದರಿಂದಲೂ ಅವರನ್ನು ಉದ್ಧಟರೆಂದು ತಿಳಿಯಬಾರದು. ಕಾರಣ ಅವರು ನಿರಪೇಕ್ಷ ಬುದ್ಧಿಯಿಂದ ಸರ್ವಾತ್ಮನಾದಂತಹ ಶ್ರೀಹರಿಯನ್ನೇ ಅವಲಂಬಿಸಿ ಸ್ವತ್ಮ ಕಲ್ಯಾಣ ಜೊತೆಗೆ ಜಗತ್ ಕಲ್ಯಾಣದ ಚಿಂತನೆಯನ್ನು ಮಾಡುವುದಾಗಿದ್ದರಿಂದ ಅವರೇ ನಿಜವಾದ ನಮ್ಮ ಮಿತ್ರರು, ಪೂಜನೀಯರು ಹಾಗೂ ಮಾರ್ಗದರ್ಶಕರು. ಸ್ಥೂಲ ರೂಪವಾದ ಚಿಂತನೆಯಲ್ಲಿ ಪರಿಣಿತನಾದವನು ಸೂಕ್ಷ್ಮ ರೂಪವನ್ನು ಕ್ರಮೇಣ ಚಿಂತಿಸತೊಡಗಿದಾಗ ಸಾಕಷ್ಟು ಪ್ರಗತಿ ಸಾಧಿಸಿ ತರುವಾಯ ಒಮ್ಮೆ ಮನಸ್ಸೂಕ್ಷ್ಮವಿನ ಎದುರು ಶ್ರೀಹರಿಯ ಪರಮ ಸುಂದರ ಮೂರ್ತಿಯನ್ನು ಚಕ್ಕನೆ ಮಿಂಚಿ ಮಾಯವಾಗುವುದು. ಈ ಪ್ರಕಾರವಾಗಿ ಇದ್ದವರಿಗೆ ಭಗವಂತನ ದರ್ಶನವಾಗುತ್ತದೆ. ಸ್ಥೂಲ ರೂಪವು ಯಾವ ಪ್ರಕಾರವಾಗಿ ಒಂದು ಮಿಂಚಿನ ತರ ಬಂದು ಹೋಗುತ್ತದೆ, ಆ ಪ್ರಕಾರವಾಗಿ ಹೋಗುತ್ತದೆ. ಇಷ್ಟರಿಂದಲೇ ಸಾಧಕನು ಅಮಿತಾನಂದವನ್ನು ಅನುಭವಿಸುವನು. ಇದೇ ರೀತಿ ಪ್ರಗತಿಯನ್ನು ಸಾಧಿಸಿದ ಮುಮುಕ್ಷುವಿಗೆ ಕೊನೆಯ ಹಂತದಲ್ಲಿ ಮುಕ್ತಿ ಮಾರ್ಗವು ಕಾಣುವುದು. ಜೀವನು ತನ್ನ ಯೋಗ್ಯತೆ ಪ್ರಕಾರ ಶೇಷ ಮಾರ್ಗ ಅಥವಾ ಗರುಡ ಮಾರ್ಗವನ್ನು ಅವಲಂಬಿಸಿ ಮುಂದೆ ಸಾಗಿ ಅಮುಕ್ತ ವೈಕುಂಠವನ್ನು ತಲುಪುತ್ತಾನೆ. ಅಲ್ಲಿ ವಾಯುದೇವರು ಈತನನ್ನು ಸ್ವಾಗತಿಸಿ, ನೋಡಿ, ವಾಯುದೇವರು ಇಂಥವರನ್ನು ಸ್ವಾಗತಿಸಿ
ಸತ್ಕರಿಸಿ ಅಮುಕ್ತ ವೈಕುಂಠದಲ್ಲಿ ಇವನಂತೆ ಆಗಮಿಸಿದ ಮುಕ್ತಿ ಯೋಗ್ಯ ಜೀವರಿರುವವರು ಕಲ್ಪಾಂತರದಲ್ಲಿ ವಾಯುದೇವರು ಎಲ್ಲರನ್ನೂ ಸ್ವಾಗತಿಸಿ ಮುಕ್ತ ವೈಕುಂಠಕ್ಕೆ ಕರೆದೊಯ್ಯುವವರು. ಮುಕ್ತ ವೈಕುಂಠದೆದುರು ಹರಿಯುವ ವಿರಜಾ ನದಿಯಲ್ಲಿ ತನ್ನೊಡನೆ ಬಂದ ಎಲ್ಲ ಜೀವಿಗಳಿಂದ ಕೂಡಿಕೊಂಡು ಬ್ರಹ್ಮದೇವರು ಹರಿಯೇ ನಮಃ ಎಂದು ಘೋಷಿಸುತ್ತಾ ಸ್ನಾನವನ್ನು ಕೂಡ ಮಾಡುತ್ತಾರೆ. ಈ ವಿರಜಾ ನದಿಯಲ್ಲಿ ಮುಳುಗುವವರೇ ಜೀವನಿಗೆ 16 ಕಲಾಯುಕ್ತವಾದ ಲಿಂಗದೇಹವು ಅಂಟಿಕೊಂಡು ಇರುವುದು. ಮುಳುಗಿದಾಕ್ಷಣ ಲಿಂಗದೇಹ ಭಂಗವಾಗಿ, ನೋಡಿ, ಆ ನದಿಯಲ್ಲಿ ಮುಳುಗಿದೊಡನೆ ಈ ಲಿಂಗದೇಹವು ಭಂಗವಾಗಿ ಜೀವನು ಕೊನೆಯದಾದ ಸೂಕ್ಷ್ಮ ರೂಪ ತಾಳುವವನು. ಜೀವನ ಸ್ವರೂಪವಾದ ಆತ್ಮದ ಮೇಲೆ 1 ಲಿಂಗದೇಹ, 2 ಅನಿರುದ್ಧ ದೇಹ ಹಾಗೂ 3ನೇದಾದಂತಹ ಸ್ಥೂಲ ದೇಹಗಳ ಆವರಣವಿರುವವು. ಜೀವಿಯು ಲಿಂಗದೇಹದ ಬಂಧವು ಕಳಚಿ ಹೋದ ಮೇಲೆ ಭಗವಂತನ ವಿಶಿಷ್ಟ ದರ್ಶನದಿಂದ ವಿಶಿಷ್ಟವಾದ ಆನಂದವು ಪ್ರಾಪ್ತವಾಗುವುದು. ಈ ವಿಶಿಷ್ಟ ಆನಂದವೇ ಮೋಕ್ಷಾನಂದವು. ಅಭೌತಿಕವಾದ ಈ ಮೋಕ್ಷಾನಂದದ ವರ್ಣನೆಯನ್ನು ಪರಿಮಿತ ಅರ್ಥವುಳ್ಳ ಭೌತಿಕಗಳಾದ ಹಾಗೂ ನಮಗೆ ಗೊತ್ತಿದ್ದ ಶಬ್ದಗಳಿಂದ ಮಾಡಲು ಸಾಧ್ಯವಿಲ್ಲವೆಂದು ತಿಳಿ. ಉಪಮರಹಿತವಾದ ಪ್ರಕಾಶವನ್ನು ನಾವು ಹೇಗೆ ಯಥಾರ್ಥವಾಗಿ ಬಣ್ಣಿಸಲಾರೆವೋ ಹಾಗೆಯೇ ಈ ಮೋಕ್ಷಾನಂದವನ್ನು ಕೂಡ ಬಣ್ಣಿಸಲು ಸಾಧ್ಯವೇ ಇಲ್ಲ. ಮುಕ್ತಿಯಲ್ಲಿ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಹಾಗೂ ಸಾಹಿತ್ಯಗಳೆಂಬ 4 ಪ್ರಕಾರಗಳು ಇವೆ. ಜೀವನ ಸ್ವಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಈ 4ರಲ್ಲೊಂದು ಪ್ರಕಾರದ ಮುಕ್ತಿಯು ಲಭಿಸುವುದು. ಮತ್ತು ಈ ಸಾಲೋಕ್ಯ ಮುಕ್ತಿ ಎಂದರೆ ಹರಿಯ ವಿಶೇಷ ವಾಸಕ್ಕೆ ಯೋಗ್ಯವಾದ ಲೋಕದಲ್ಲಿ ವಾಸ ಮಾಡಲು ದೊರೆಯುವುದು. ನೋಡಿ, ಈ ಮುಕ್ತಿಗಳಲ್ಲಿ ಕೂಡ 4 ಪ್ರಕಾರವಾದಂತಹ ಮುಕ್ತಿಗಳಿವೆ. ಸಾಲೋಕ್ಯ ಮುಕ್ತಿ ಎಂದರೆ ಹರಿಯ ವಿಶೇಷ ವಾಸಕ್ಕೆ ಯೋಗ್ಯವಾದ ಲೋಕದಲ್ಲಿ ವಾಸ ಮಾಡಲು ದೊರೆಯುವುದು. ನಂತರ ಸಾರೂಪ್ಯ ಮುಕ್ತಿ ಎಂದರೆ ಮುಕ್ತಾತ್ಮನಿಗೆ ಶ್ರೀಹರಿಯಂತೆ ರೂಪ ಅಂದರೆ ಚತುರ್ಭುಜಗಳು, ಶಂಖ ಚಕ್ರಾದಿಗಳು, ಆಯುಧಗಳು ದೊರೆಯುವವು. ನಂತರ ಸಾಮೀಪ್ಯ ಮುಕ್ತಿ ಎಂದರೆ ಆತ್ಮನು ವೈಕುಂಠದಲ್ಲಿ ಶ್ರೀಹರಿಯ ಸನ್ನಿಧಾನದಲ್ಲಿ ವಾಸ ಮಾಡುವವನು. 4ನೇದಾಗಿ ಸಾಯುಜ್ಯ ಮುಕ್ತಿ ಎಂದರೆ ಮುಕ್ತಾತ್ಮನು ಶ್ರೀಹರಿಗೆ ಅತ್ಯಂತ ನಿಕಟವರ್ತಿಯಾಗುವಂತಾಗಲು ಶ್ರೀಹರಿಯ ದೇಹದಲ್ಲಿಯೇ ವಾಸ ಮಾಡುವವನು. ನೋಡಿ, ಇದಕ್ಕಿಂತಲೂ ಮಿಗಿಲಾದಂತಹ ಮುಕ್ತಿ ಮತ್ತೇನು ಬೇಕಾಗಿದೆ? ಮುಕ್ತ ಸ್ಥಾನವಾದ ವೈಕುಂಠದಲ್ಲಿ ಅಪಾಕೃತ ಸಾತ್ವಿಕ ಗುಣ ಇರುವುದು. ಭೌತಿಕ ಸುಖದ ಹಿನ್ನೆಲೆಯಲ್ಲಿ ದುಃಖ ಹಾಗೂ ದುಃಖದ ಹಿನ್ನೆಲೆಯಲ್ಲಿ ಸುಖ ಇರುವಂತೆ ಮೋಕ್ಷ ಸುಖಕ್ಕೆ ದುಃಖದ ಸಂಪರ್ಕವೇ ಇರುವುದಿಲ್ಲ. ಸದಾ ಸರ್ವದಾ ಸುಖವೇ ದೊರೆಯುವುದು. ಮುಕ್ತಾತ್ಮರು ಸ್ವಸ್ವರೂಪದಿಂದ ಇರುವುದರಿಂದ ಅವರಿಗೆ ತಮ್ಮ ಯೋಗ್ಯತೆಯ ಜ್ಞಾನ ಇರುವುದು. ಆದ್ದರಿಂದ ಮೋಕ್ಷಾನಂದದಲ್ಲಿ ಇದ್ದ ಬೇರೆ ಬೇರೆ ಮುಕ್ತಾತ್ಮರಿಗೆ ದೊರೆಯುತ್ತಿದ್ದ ಹೆಚ್ಚು ಕಡಿಮೆ ಸುಖ ಪ್ರಮಾಣದಿಂದ ಯಾವ ಮುಕ್ತಾತ್ಮನು ಅಸೂಯೆ ಪಡುವುದಿಲ್ಲ. ಅಂದರೆ ತನಗಿಂತ ಹೆಚ್ಚು ಸುಖ ಹೊಂದಿರುತ್ತಿರುವವನೆಂದು ಕಂಡು ಅಸೂಯೆ ಪಡುವುದಿಲ್ಲ. ಇಲ್ಲಿ ಭೂಲೋಕದಲ್ಲಿಯ ಜನಗಳಂತೆ ಅಲ್ಲಿ ಅಸೂಯೆ ಎನ್ನುವುದು ಇರುವುದಿಲ್ಲ. ಹಾಗೂ ತನಗಿಂತ ಕಡಿಮೆ ಎಂದು ಹೀಯಾಳಿಸುವುದೂ ಇಲ್ಲ. ಅದೇ ಈ ಭೂಲೋಕದಲ್ಲಿ ಜನರು ಯಾರಾದರೂ ಉಳ್ಳಂತವರು ಇದ್ದಾರೆ ಎಂದರೆ ಅವರನ್ನು ನೋಡಿ ಅಸೂಯೆ ಪಡುವುದು. ಯಾರಾದರೂ ಇಲ್ಲ ಎನ್ನುವಂತಹ ವ್ಯಕ್ತಿಗಳೇ ಇದ್ದರೆ ಅವರನ್ನು ನೋಡಿ ಕಿಂಚಪಡಿಸುವುದು. ಈ ಪ್ರಕಾರವಾಗಿ ಈ ಭೂಲೋಕದಲ್ಲಿ ಇರುತ್ತದೆ. ಆದರೆ ಭಗವಂತನ ಸಾನ್ನಿಧ್ಯವನ್ನು ನಾವು ಮುಕ್ತಿಯನ್ನು ಹೊಂದಿದಾಗ ಅಲ್ಲಿಯ ವಾತಾವರಣಕ್ಕೆ ನಮ್ಮ ಯೋಗ್ಯತಾನುಸಾರವಾಗಿ 4 ಪ್ರಕಾರವಾದಂತಹ ಮುಕ್ತಿಯನ್ನು ಭಗವಂತನು ಪ್ರಸಾದಿಸುತ್ತಾನೆ. ಅಲ್ಲಿ ಯಾವುದೇ ತರಹವಾದಂತಹ ಮೇಲ್ಮಟ್ಟ ಕೆಳಮಟ್ಟ ಎನ್ನುವಂತಹ
ಭೇದ ಭಾವನೆ ಇರುವುದಿಲ್ಲ. ಇದನ್ನೇ ಮುಕ್ತಿ ಎಂದು ಹೇಳುತ್ತಾರೆ ಎಂದು ಸಾಕ್ಷಾತ್ ಪರೀಕ್ಷಿತ್ ರಾಜನಿಗೆ ಸುಖಮುನಿ ಮಹಾಮುನಿಗಳು ಬೋಧಿಸುತ್ತಿರುವಂತಹ ಮಾತು ಇಂದಿಗೆ ಇಷ್ಟಕ್ಕೆ ಸಾಕು ಮಾಡೋಣ. ಪುನಃ ನಾಳೆ ಹೇಳುವಂತಹ ಪ್ರಯತ್ನಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ಕಥೆಯನ್ನು ಹೇಳುವಂತ ಈ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತ ಶ್ರೀಪಾದಂಗಳವರು ಅವರೇ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಶುಭ ಆಶೀರ್ವಾದದಿಂದ ಇಂತಹ ಕಥೆಗಳನ್ನು ಹೇಳುವಂತ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತ ಆ ಗುರುಗಳ ಪಾದಾರ ಬಿಂದಗಳಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಅವರ ನಾಮಸ್ಮರಣೆಯನ್ನು ಮಾಡಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಅವರ ಅನುಮತಿಯನ್ನು ಪಡೆಯೋಣ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿ ಇದೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತುವು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಸೋಮವಾರ, ಷಷ್ಠಿ ತಿಥಿ, ಹುಬ್ಬ ನಕ್ಷತ್ರ, ಆಯುನಾಮ ಯೋಗ, ಗರನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪತ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ನಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನಕ್ಕೆ ಪಾತ್ರರಾಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಲಾಭವನ್ನು ಪಡೆದು ಆ ಲಾಭದಿಂದ ಪಡೆದಂತಹ ಹಣದಿಂದ ಮನೆಗೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿಸಿ ಮನೆಯಲ್ಲಿ ಇರತಕ್ಕಂತಹ ಎಲ್ಲರ ಮುಖದಲ್ಲಿ ಮಂದಹಾಸವನ್ನು ನೋಡತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಇದು ಮೇಷರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು 50-50 ದಿನ ಎಂದು ಹೇಳಬಹುದು. ಯಾವ ಪ್ರಕಾರವಾಗಿ ಎಂದರೆ ಮನೆಯಲ್ಲಿ ಇರತಕ್ಕಂತಹ ಸ್ತ್ರೀಯರು, ತಾಯಿನೇ ಆಗಿರಬಹುದು, ಮಡದಿನೇ ಆಗಿರಬಹುದು, ಅಥವಾ ಸೋದರಿನೇ ಆಗಿರಬಹುದು, ಅಥವಾ ಸೊಸೆನೇ ಆಗಿರಬಹುದು, ಅವರೆಲ್ಲರಿಂದ ಕೂಡ ಅತಿಯಾದಂತಹ ಪ್ರೀತಿ ವಾತ್ಸಲ್ಯಕ್ಕೆ ಪ್ರಾಪ್ತರಾಗುತ್ತೀರಿ. ಆದರೆ ಅನ್ಯ ಸ್ತ್ರೀಯರ ಬಳಿ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ. ತಾವು ಯಾಮಾರಿ ಎಲುಬಿಲ್ಲದ ನಾಲಿಗೆ ಎನ್ನುವಂತಹ ರೀತಿಯಲ್ಲಿ ಏನಾದರೂ ಮಾತನಾಡಿದ್ದೇ ಆದರೆ ಅದು ಪೊಲೀಸ್ ಸ್ಟೇಷನ್ ತನಕ ಕೂಡ ಆ ಜಗಳವು ಹೋಗುತ್ತದೆ. ಬಹು ಹುಷಾರ್. ಅಯ್ಯೋ, ಹಾಗಾದ್ರೆ ನಾವೇನ್ ಮಾಡ್ಬೇಕ್ರಿ? ಏನು ಮಾಡಬೇಕು ಎಂದು ಕೇಳಿದರೆ ಇದಕ್ಕೆ ಉತ್ತರ ಏನೆಂದು ಕೊಡಬೇಕು?
ಭಾರತಾಂಬೆಯ ಮಕ್ಕಳಾದಂತ ನಾವು ಎಂದೆಂದಿಗೂ ಕೂಡ ಪ್ರತಿಯೊಂದು ಸ್ತ್ರೀಯರಲ್ಲಿ ಒಂದು ಮಾತೆಯನ್ನು ಕಾಣಬೇಕು, ಒಂದು ಸೋದರಿಯನ್ನು ಕಾಣಬೇಕು, ಒಂದು ಮಗಳನ್ನು ಕಾಣಬೇಕು. ಅದನ್ನು ಹೊರತುಪಡಿಸಿ ಹುಚ್ಚುಚ್ಚಾಕಾರವಾಗಿ ನಾನು ಮಾತನಾಡುತ್ತೇನೆ ಎಂದರೆ ಕೆನ್ನೆಗೆ ಕಟ್ಟಿಸುತ್ತಾರೆ. ಆ ಪ್ರಕಾರವಾದಂತಹ ದುರ್ವರ್ತನೆ ಯಾರಲ್ಲಿಯೂ ಬಂದಿರಬಾರದು. ಭಾರತಾಂಬೆಯ ಮಕ್ಕಳಾದಂತಹ ನಾವೆಲ್ಲರೂ ಕೂಡ ಯಾವ ಪ್ರಕಾರವಾಗಿ ಇರಬೇಕು, ಮತ್ತೊಬ್ಬರಿಗೆ ಹಿತೋಪದೇಶಗಳನ್ನು ಹೇಳುವಂತಹ ಅತ್ಯುನ್ನತವಾದಂತಹ ವ್ಯಕ್ತಿಗಳಾಗಿ ನಾವಿರಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಉನ್ನತವಾದಂತಹ ಸ್ಥಾನಮಾನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು. ಆ ಪ್ರಕಾರವಾಗಿ ಇದ್ದರೆ ಯಾರು ಮಹಿಳೆಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡುತ್ತಾರೋ ಅವರ ಸಂಗಡ ಲಕ್ಷ್ಮೀದೇವಿಯು ವಾಸ ಮಾಡುತ್ತಾಳೆ. ಯಾರು ಸ್ತ್ರೀಯರ ಸಂಗಡ ವಿಚಿತ್ರ ಧೋರಣೆಯಿಂದ ವರ್ತನೆಯನ್ನು ಸಲ್ಲಿಸುತ್ತಾರೋ ಅವರ ಸಂಗಡ ಲಕ್ಷ್ಮೀದೇವಿಯು ಉಳಿಯುವುದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಕಾರಣ ಲಕ್ಷ್ಮೀದೇವಿಯು ಮಹಿಳೆಯೇ, ನಮ್ಮನ್ನು ಓದುತ್ತಿರುವಂತಹ ಭೂದೇವಿಯೂ ಕೂಡ ಮಹಿಳೆಯೇ. ನಾವು ಎಷ್ಟು ಪಾಪ ಕರ್ಮಗಳನ್ನು ಮಾಡುತ್ತಾ ಇದ್ದೇವೆ, ಆದರೆ ಸಹನೆಯಿಂದ ನಮ್ಮನ್ನು ಓರುತ್ತಾ ಇದ್ದಾಳೆ ಭೂತಾಯಿಯು. ಎಷ್ಟರ ತನಕ ಓರುತ್ತಾಳೆ, ಕೊನೆಗೆ ಎಂದೋ ಒಂದು ದಿನ ಆ ತಾಯಿಯು ಮುರಿದು ಬಾಯಿ ತೆಗೆದಳು ಎಂದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೋ ಒಮ್ಮೆ ಯೋಚನೆಯನ್ನು ಮಾಡಿ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಇಡೀ ಜಗತ್ತಿನಲ್ಲಿರತಕ್ಕಂತಹ ಪ್ರತಿಯೊಬ್ಬರಿಗೂ ವರ್ತನೆ ಆಗತಕ್ಕಂತಹ ಮಾತು. ಸ್ತ್ರೀಯರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡಬೇಕಾದಂತಹ ಪ್ರಪ್ರಥಮ ಕರ್ತವ್ಯ ಭಾರತಾಂಬೆಯ ಮಕ್ಕಳಾದಂತಹ ನಮ್ಮೆಲ್ಲರದು. ಹೀಗಾಗಿ ಅನ್ಯ ಸ್ತ್ರೀಯರ ಸಂಗಡ ಮಾತನಾಡುವಾಗ ಬಹು ಎಚ್ಚರದಿಂದ ಮಾತನಾಡಿ. ಸ್ವಲ್ಪ ಯಾಮಾರಿ ಮಾತನಾಡಿದರೂ ಅದು ವಿಕೋಪಕ್ಕೆ ತೆರಳುತ್ತದೆ. ಬಹು ಹುಷಾರ್. ಇದರ ಪರಿಣಾಮವಾಗಿ ನಿವಾರಣೆಗಾಗಿ ನೀವು ಮಾಡಬೇಕಾಗಿದ್ದು ಏನೆಂದರೆ, ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತಹ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋದರೆ ಪ್ರತಿಯೊಂದು ಮಹಿಳೆಯಲ್ಲಿಯೂ ಕೂಡ ನಿಮ್ಮ ತಾಯಿಯನ್ನೇ ಕಾಣುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ವೃಷಭ ರಾಶಿಯವರಿಗೆ ಮಾತ್ರವೇ ಅಲ್ಲ, ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆಯಾಗುತ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶುಭ ದಿನ, ಸುದಿನ, ಪರ್ವದಿನ ಎಂದು ಹೇಳಿದರೆ ಕೂಡ ತಪ್ಪಾಗಲಾರದು. ಕಾರಣ ಏನೆಂದರೆ ಸಂಪತ್ತಿನ ಸುರೆಮಳೆಯಾಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಮತ್ತು ನಿಂತು ಹೋದಂತಹ ಬಾಕಿ ಹಣ ಕೂಡ ವಸೂಲಿಯಾಗುತ್ತದೆ. ಹಾಗೆಂದು ನಿಮಗೆ ಯಾರಾದರೂ ಕೊಡಬೇಕಾಗಿದ್ದರೆ ಅವರ ಕತ್ತಿನ ಮೇಲೆ ಚೂರಿಯನ್ನು ಇಡಬೇಡಿ. ಅವರಾಗಿ ಅವರು ಬಂದು ತಲುಪಿಸುತ್ತಾರೆ. ಹೇಗೋ ಗಗನಾಚಾರ್ಯನಲ್ಲಿ ಹೇಳಿದ್ದಾರೆ, ನಿಂತು ಹೋದಂತಹ ಬಾಕಿ ವಸೂಲಿ ಆಗುತ್ತದೆ, ಅವನು ಕಾಣುತ್ತಾ ಇಲ್ಲ, ಅವನು ಕೊಡುತ್ತಾ ಇಲ್ಲ ಎಂದು ಅವನ ಕುತ್ತಿಗೆ ಮೇಲೆ ಚೂರಿಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಕಾರಣ ಭಗವಂತನ ಆದೇಶವಾಗಿದೆ. ಆ ಭಗವಂತನ ಆದೇಶದ ಮೇರೆಗೆ ಅವರಾಗಿ ಅವರು ನಿಮ್ಮ ಮನೆ ಬಳಿಗೆ ಬಂದು ತಂದು ಕೊಡುತ್ತಾರೆ. ಹೀಗಾಗಿ ನೀವು ವಿಶೇಷವಾದಂತಹ ಕಷ್ಟಪಡಬೇಕಾದಂತಂದ್ರೆ ಸಾಲ ಯಾಕೆ ಕೊಟ್ಟಿರುತ್ತೀರೋ ಅವರಿಗಾಗಿ ನೀವು ಕಷ್ಟಪಡಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಅಂತಹ ಒಂದು ಪವಿತ್ರವಾದಂತಹ ದಿನ ಇದು ಮಿಥುನ ರಾಶಿಯವರ ಪಾಲಿಗೆ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಏನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನೆಂದರೆ ಸ್ತ್ರೀಯರಿಂದಲೇ ವಿಪತ್ತು. ವಿಪತ್ತು ಎಂದರೆ ಅವರು ಬಂದು ನಿಮ್ಮನ್ನು ಕೊಲ್ಲುತ್ತಾರೆ ಎಂದು ಅರ್ಥವಲ್ಲ. ಅವರ ಸಂಗಡ ಮಾತನಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಇಟ್ಟುಕೊಂಡು ನಾನು ಒಂದು ತಾಯಿಯ ಸಂಗಡ ಮಾತನಾಡುತ್ತಾ ಇದ್ದೇನೆ, ಒಂದು ಸೋದರಿಯ ಸಂಗಡ ಮಾತನಾಡುತ್ತಾ ಇದ್ದೇನೆ, ಒಂದು ಮಗಳ ಸಂಗಡ ಮಾತನಾಡುತ್ತಾ ಇದ್ದೇನೆ ಎನ್ನುವಂತ ಪರಿಜ್ಞಾನ ನಮ್ಮಲ್ಲಿ ಇದ್ದಿದ್ದೇ ಆದರೆ ಯಾವ ವಿಪತ್ತು ಬರುವುದಿಲ್ಲ. ಅದನ್ನು ಮರೆತು ಇಷ್ಟಾನುಸಾರವಾಗಿ ಮಾತನಾಡುತ್ತೇನೆ ಎಂದರೆ ತಕ್ಕ ಗುಣಪಾಠವನ್ನು ಕಲಿಸುತ್ತಾರೆ ಬಹುಶಃ. ಇದರ ನಿವಾರಣೆಗಾಗಿ ನೀವು ಏನು ಮಾಡಬೇಕಾಗಿದೆ, ಅದೇ ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿದಂತ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಎಲ್ಲರೂ ಕೂಡ ಒಂದು ತಾಯಿಯಾಗೇ ಕಾಣುತ್ತಾರೆ, ಒಂದು ಮಗಳಾಗೇ ಕಾಣುತ್ತಾರೆ, ಒಂದು ಸೋದರಿಯಾಗೇ ಕಾಣುತ್ತಾರೆ. ಇನ್ನ ಎಲ್ಲಿಂದ ಬರ್ತದೆ ದುರ್ಭಾಷೆಗಳು? ಬರಲು ಸಾಧ್ಯವೇ ಇಲ್ಲ. ಅಲ್ಲ ಆಚಾರ್ಯರೇ, ನಿಮ್ಗೆ ಏನಾದರೂ ಬುದ್ಧಿಗಿದ್ದಿ ಇದೆಯಾ? ನಮ್ಮ ತಾಯಿ ಹೋಗಿ ಸುಮಾರಾಗಿ 40 ವರ್ಷಗಳಾದವು. ಆ ತಾಯಿಗೆ ನಮಸ್ಕಾರ ಮಾಡಿ ಅಂದರೆ ಎಲ್ಲಿಂದ ಮಾಡಲ್ಲ ನಾನು. ಸ್ವಾಮಿ,
ಹುಟ್ಟಿದಂತ ಮನುಷ್ಯನು ಸಾಯಲೇಬೇಕು. ತಾಯಿ ಹೋಗಿದ್ದಾರೆ, ನಂತರ ನಾವು ಹೋಗುತ್ತೇವೆ. ಯಾರು ಶಾಶ್ವತವಾಗಿ ಉಳಿಯುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಆದರೆ ಆ ತಾಯಿಯ ಭಾವಚಿತ್ರಕ್ಕಾದರೂ ನಮಸ್ಕಾರವನ್ನು ಸಲ್ಲಿಸಿ. ನಿಜವಾಗಿಯೂ ಆಚಾರ್ಯ, ನಿಮಗೆ ಬುದ್ಧಿನೇ ಇಲ್ಲ. ಈ ಪ್ರಕಾರವಾಗಿ ಹೇಳುವವರನ್ನು ನಾನು ಕಂಡಿದ್ದೇನೆ ಕಣ್ರಿ. ಹೀಗಾಗಿ ನಾನು ಹೇಳ್ತಾ ಇರುವೆ, ನಿಮಗೆ ನಿಜವಾಗಿಯೂ ಬುದ್ಧಿನೇ ಇಲ್ಲ. ಕಾರಣ, ಈಗಿನ ಕಾಲದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು, ಆ ಮನೆಗಳಲ್ಲಿ 40 ವರ್ಷದ ಕೆಳಗೆ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿ ಹೋಗಿ 40 ವರ್ಷ ಆಯಿತು. ಇನ್ನು ಆ ತಾಯಿಯ ಭಾವಚಿತ್ರ ಮನೆಯಲ್ಲಿ ಎಲ್ಲಿ ನೇತಾಕಬೇಕಾಗಿದೆ? ಅದನ್ನು ಇಟ್ಟುಕೊಂಡು ಬರುವಂತಹ ಲಾಭವಾದರೂ ಏನಿದೆ? ಶಬಾಷ್ ಶಬಾಷ್ ಎಂದು ಹೇಳುತ್ತೇನೆ. ಕಾರಣ, ಹುಟ್ಟಿದರೆ ನಿಮ್ಮಂತಹ ಮಗನೇ ಹುಟ್ಟಬೇಕು. ಕಾರಣ, ಭೂತಾಯಿಗೆ ನೀವು ಭಾರವೇ. ನೀವು ಯಾತಕ್ಕೆ ಉಳಿದಿದ್ದೀರಿ ಸ್ವಾಮಿ? ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯ ಭಾವಚಿತ್ರವೇ ಭಾರವಾಗುತ್ತದೆ ಎಂದರೆ ನೀವು ಕೂಡ ಭೂತಾಯಿಗೆ ಭಾರವೇ. ಈಗ ಉತ್ತರವನ್ನು ಏನೆಂದು ಕೊಡುತ್ತೀರಿ? ಜನ್ಮ ಕೊಟ್ಟಂತಹ ತಾಯಿಯ ಭಾವಚಿತ್ರವು ಭಾರವಾಗುತ್ತದಾ? ಇದು ಒಂದು ಜನ್ಮನ? ಇದು ಒಂದು ಮಾನವ ಜನ್ಮನ ನಿಮ್ಮದು? ಇಂತಹ ಪವಿತ್ರವಾದಂತಹ ಭರತಖಂಡದಲ್ಲಿ ಜನ್ಮವನ್ನು ಕೊಟ್ಟಂತಹ ತಾಯಿಯನ್ನೇ ಮರೆಯುವಂತಹ ಮೂರ್ಖ ಶಿಖಾಮಣಿಗಳೇ. ಇದು ಕೇವಲ ಕರ್ಕಾಟಕ ರಾಶಿಯವರಿಗೆ ಮಾತ್ರವೇ ಅಲ್ಲ, ಯಾರ್ಯಾರು ಇಂತಹ ವರ್ತನೆಯಲ್ಲಿ ಇರುತ್ತಾರೋ ಅವರೆಲ್ಲರಿಗೂ ತಲುಪುವಂತಹ ಮಾತು. ತಾಯಿಯೇ ಭಾರವಾಗುತ್ತಾರೆ ಎಂದರೆ ಇನ್ನು ಯಾರು ನಿಮಗೆ ಭಾರವಾಗುವುದಿಲ್ಲ? ಕನಿಷ್ಠ ಪಕ್ಷ ಪಕ್ಕದ ಮನೆಯ ತಾಯಿಯಲ್ಲೇ ಆದರೂ ನಿಮ್ಮ ತಾಯಿಯನ್ನೇ ಕಂಡು ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ. ಏನು? ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ಮನೆಯಲ್ಲಿ ಇದನ್ನು ವಿಶೇಷವಾದಂತಹ ದಿನವೆಂದೇ ಬಣ್ಣಿಸಿ ಹೇಳಬೇಕು. ಪತ್ನಿ ಪುತ್ರರಿಂದ ವಿಶೇಷವಾದಂತಹ ಸುಖ. ಕಾರಣ, ಅನೇಕರ ಮನೆಗಳಲ್ಲಿ ಕಾಲು ಕೆದರಿ ಜಗಳವನ್ನು ಮಾಡುತ್ತಾ ಇರ್ತಾರೆ. ಸಣ್ಣ ಸಣ್ಣ ವಿಷಯಕ್ಕಾಗಿ ಈ ಕಾಫಿ ಗ್ಲಾಸ್ ಇಲ್ಲಿ ಹಾಕಿಟ್ಟಿ, ಇದನ್ನು ಇಲ್ಲಿ ಹಾಕಿಟ್ಟಿ ಎನ್ನುವಂತಹ ವಿಷಯಕ್ಕೆ ಕೂಡ, ಸಣ್ಣ ಪುಟ್ಟ ವಿಷಯಕ್ಕೆ ಕೂಡ ಜಗಳವನ್ನು ತೆಗೆಯುತ್ತಾ ಇರ್ತಾರೆ. ಅಂದರೆ ಪತಿ ಪತ್ನಿಯರ ಮಧ್ಯದಲ್ಲಿ ಬರ್ತಾ ಇರ್ತದೆ. ಆದರೆ ಇಂದು ವಿಶೇಷವಾಗಿ ಪ್ರಿಯ ಸಿಂಹರಾಶಿಯವರೇ, ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇದು ನಿಜವಾಗಿಯೂ ಪವಿತ್ರವಾದಂತಹ ದಿನವೇ. ಕಾರಣ, ಯಾವುದೂ ಜಗಳವಿಲ್ಲದೆ ಇರುವಂತಹ ಮನೆ ಅದೇ ನಿಜವಾದಂತಹ ಸ್ವರ್ಗ. ಇಂತಹ ಸ್ವರ್ಗಲೋಕದಲ್ಲಿ ವಿಶೇಷವಾದಂತಹ ಆನಂದ ರೀತಿಯಿಂದ ಇರಿ. ನಿಮ್ಮ ಜೀವಿತ ಪರ್ಯಂತರವು ಭಗವಂತ ಇದೇ ಪ್ರಕಾರವಾಗಿ ನಡೆಸಲಿ ಎಂದು ನಾವು ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ ದೂರದ ಬಂಧುಗಳ ಆಗಮನದಿಂದ ನೆಂಟರಿಷ್ಟರು ಬಂದು ವಿಶೇಷವಾದಂತಹ ಆನಂದವನ್ನು ತುಂಬುತ್ತಾರೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆನಂದ, ಉತ್ಸಾಹ, ಉಲ್ಲಾಸ ಎಲ್ಲವೂ ಕೂಡ ಇದ್ದು ಸಂಭ್ರಮಾಚರಣೆಯನ್ನು ಮಾಡುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಕೂಡ ಸಂದೇಹನೇ ಇಲ್ಲ. ಇಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ತುಲಾರಾಶಿ ನೋಡಿ, ವ್ಯತ್ಯಾಸ ಯಾವ ಪ್ರಕಾರವಾಗಿ ಇರುತ್ತದೆ ಎಂದರೆ ಇದಕ್ಕೆ ಉದಾಹರಣೆ ಹಗಲಾದ ಮೇಲೆ ರಾತ್ರಿ ಆಗುತ್ತದೆ ಎನ್ನುವಂತಹ ರೀತಿಯಲ್ಲಿ ಇದೆ. ಇಲ್ಲಿ ಕನ್ಯಾ ರಾಶಿಯವರಿಗೆ ದೂರದ ಬಂಧುಗಳ ಆಗಮನದಿಂದ ಮನೋಲ್ಲಾಸ, ಆದರೆ ತುಲಾರಾಶಿಯವರಿಗೆ ಅದೇ ದೂರದ ಬಂಧುಗಳ ಆಗಮನದಿಂದ ಮನೋಕ್ಲೇಶ. ಇಲ್ಲ ಸಲ್ಲದಂತಹ ಮಾತುಗಳನ್ನು ಗುಚ್ಚಿ ಗುಚ್ಚಿ ಮಾತನಾಡಿಸಲು ಬರುತ್ತಾರೆ. ಆದರೆ ತಲೆಯನ್ನು ಕೆಡಿಸಿಕೊಳ್ಳಬೇಡಿ, ಚಿಂತೆಯನ್ನು ಮಾಡಬೇಡಿ. ನಿಮ್ಮನ್ನು ಹೆತ್ತು ಹೊತ್ತು ಸಲುವಿದಂತಹ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ವಿಶೇಷವಾದಂತಹ ಧನಾಗಮನವಾಗುತ್ತದೆ. ಅಷ್ಟು ಮಾತ್ರವೇ ಅಲ್ಲ, ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನಾದರೂ ಇದ್ದರೆ ನಿಶ್ಚಯವಾಗಿಯೂ ಜಯಶೀಲರಾಗುತ್ತೀರಿ ಎನ್ನುವಂತಹ ಮಾತಲ್ಲಿ ಕೂಡ ಸಂದೇಹನೇ ಇಲ್ಲ. ಅಂತಹ ಒಂದು ಪವಿತ್ರವಾದಂತಹ ದಿನ ಇದು ವೃಶ್ಚಿಕ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ಅನೇಕ ತರಹವಾದಂತಹ ಸುಖ, ಸೌಖ್ಯ, ನೆಮ್ಮದಿ, ಸಂತೋಷ, ಉಲ್ಲಾಸ,
ಮತ್ತು ವಿಶೇಷವಾಗಿ ಸ್ತ್ರೀ ಸೌಖ್ಯ, ಮಹಿಳೆಯರಿಂದ ವಿಶೇಷವಾದಂತಹ ಪ್ರೀತಿಯ ಅಂತಃಕರಣೆ ವಾತ್ಸಲ್ಯ ದೊರೆಯತಕ್ಕಂತ ಒಂದು ಪವಿತ್ರವಾದಂತಹ ದಿನ. ಪ್ರೀತಿ ಎಂದೊಡನೆ ಅದನ್ನು ಹುಚ್ಚುಚ್ಚಾಕಾರವಾದಂತಹ ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಡಿ. ಪ್ರೀತಿಯಲ್ಲಿ ಅನೇಕ ತರವಾದಂತಹ ಪ್ರೀತಿಗಳಿವೆ. ಒಂದು ತಾಯಿಯ ಪ್ರೀತಿ, ಒಂದು ಮಗಳ ಪ್ರೀತಿ, ಒಂದು ಸೋದರಿಯ ಪ್ರೀತಿ, ಈ ಪ್ರಕಾರವಾಗಿ ಚಿಂತನೆಗಳು ನಮ್ಮ ತಲೆಯಲ್ಲಿ ಬರಬೇಕು. ಇದು ಕೇವಲ ತುದಿನಾಲಿಗಳಿಂದ ಹೇಳತಕ್ಕಂತಹ ಮಾತಲ್ಲ, ಅಂತರಾಳದಿಂದ ಬರಬೇಕು. ಅಂತರಾಳದಿಂದ ಬಂದು ಪ್ರತಿ ಒಂದು ಸ್ತ್ರೀಯರಲ್ಲಿಯೂ ಕೂಡ ತಾಯಿಯನ್ನು ಅಥವಾ ಒಂದು ಮಗಳನ್ನು, ಒಂದು ಸೋದರಿಯನ್ನು ಕಂಡಾಗ ಮಾತ್ರ ಈ ಜನ್ಮ ಸಾರ್ಥಕವಾಗುತ್ತದೆ ಎನ್ನುವಂತಹ ವಿಷಯವನ್ನು ಎಂದೆಂದಿಗೂ ಯಾರೂ ಮರೆಯಬೇಡಿ. ಏನು ಮಕರ ರಾಶಿ, ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಕಳತ್ರ ವಿರೋಧ. ನೀವು ನಿಮಗೆ ಆಗಿರಲಿ, ನಿಮ್ಮ ಮಕ್ಕಳಿಗೆ ಆಗಿರಲಿ, ನಿಮ್ಮ ಸೋದರ ಸೋದರಿಯರಿಗೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತನೆಯನ್ನು ಮಾಡಿರುತ್ತೀರಿ. ಉತ್ತಮವಾದಂತಹ ಸಂದೇಶ ಏನಾದರೂ ಬರಬಹುದು ಎನ್ನುವಂತಹ ಕಾಳಜಿಯಲ್ಲಿ ಇರುತ್ತೀರಿ. ಆದರೆ ತದ್ದ ವಿರುದ್ಧವಾಗಿ ಬರುತ್ತದೆ. ಯಾವ ಪ್ರಕಾರವಾಗಿ? ನಮಗೆ ಹುಡುಗಿ ಒಪ್ಪಿಲ್ಲ, ಹುಡುಗ ಒಪ್ಪಿಲ್ಲ, ಅವನ ಪ್ಯಾಕೇಜ್ ಕಡಿಮೆ ಇದೆ, ಇವನು ಮತ್ತೊಂದಿದೆ, ಮಗದೊಂದಿದೆ, ಈ ಪ್ರಕಾರವಾದಂತಹ ವಾರ್ತೆಗಳೇ ಬರುತ್ತವೆ. ಆದರೆ ಇಂತಹ ದಿನವನ್ನೇ, ಉತ್ತಮವಾದಂತಹ ದಿನವನ್ನು ಅತಿ ಸುಲಭೋಪಾಯದಲ್ಲಿ ನೀವೇ ಪರಿವರ್ತನೆ ಮಾಡಿಕೊಳ್ಳಬಹುದು. ಯಾವ ಪ್ರಕಾರವಾಗಿ? ನಿಮ್ಮನ್ನು ಹೆತ್ತು ಹೊತ್ತು ಸಲ್ಲಿಸಿದಂತ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿದರೆ ಸಾಕು. ತಾಯಿಯಲ್ಲಿ 33 ಕೋಟಿ ದೇವತೆಗಳು ಸ್ಥಿರವಾಗಿ ಇರುತ್ತಾರೆ. ಇದನ್ನು ಪ್ರಪ್ರಥಮವಾಗಿ ತಲೆಯಲ್ಲಿ ತಂದುಕೊಳ್ಳಿ. ನಮಗೆ ಕೇವಲ ಈ ದೇಹವನ್ನು ಕೊಟ್ಟಂತಹ ಮಾತೃಮೂರ್ತಿ ಎಂದು ಭಾವಿಸಬೇಡಿ. 33 ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ತಾಯಿಯಲ್ಲಿ. ಹೀಗಾಗಿ ತಾಯಿಯ ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಇಂದು ಮಾತ್ರವೇ ಅಲ್ಲ, ಅನುನಿತ್ಯನು. ಈ ದೇಹವು ಭೂಮಿಗೆ ಸ್ಪರ್ಶವಾದ ದಿನದಿಂದ ಹಿಡಿದು ಈ ದೇಹವು ಮಣ್ಣಿನ ಪಾಲು ಅಥವಾ ಅಗ್ನಿಯ ಪಾಲು ಆಗುವ ತನಕ ನಮ್ಮನ್ನು ಹೆತ್ತು ಹೊತ್ತು ಸಲ್ಲಿಸಿದಂತಹ ತಾಯಿಯ ಪ್ರತಿಯೊಬ್ಬ ಭಾರತಾಂಬೆಯ ಮಕ್ಕಳು ನಮಸ್ಕಾರವನ್ನು ಸಲ್ಲಿಸಲೇಬೇಕು. ಏನು ಕುಂಭರಾಶಿ, ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಲಾಭವನ್ನು ಪಡೆಯತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಇಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಶುಭವಾಗಲಿ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಏನು ಎಂದರೆ ಇಲ್ಲ ಸಲ್ಲದಂತಹ ಕಲಹಗಳು ಉತ್ಪನ್ನವಾಗುತ್ತವೆ. ಯಾರ ಸಂಗಡ? ಬಂಧು ಬಳಗದವರು ಮತ್ತು ಮಿತ್ರರೇ. ನೀವು ಅತಿಯಾಗಿ ನಂಬಿದಂತಹ ಮಿತ್ರರೇ ನಿಮ್ಮ ಸಂಗಡ ಕಲಹವನ್ನು ಉತ್ಪನ್ನ ಮಾಡಲು ಬರುತ್ತಾರೆ. ಏನು ಅವರ ಸಂಗಡ ನೀವು ಯುದ್ಧವನ್ನು ಮಾಡುತ್ತೀರಾ? ಇದು ಏನಾದರೂ ಭಾರತ ಯುದ್ಧವಾ? ಬೇಡ. ನಮಗೆ ಯಾವ ತರಹವಾದಂತಹ ಕಲಹವು ಬೇಡ. ನಿಮ್ಮನ್ನು ಹೆತ್ತು ಹೊತ್ತು ಸರಿದಂತ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ತಾಯಿಯಲ್ಲಿ ಇರತಕ್ಕಂತಹ 33 ಕೋಟಿ ದೇವತೆಗಳು ಎಲ್ಲರೂ ಕೂಡ ತಮ್ಮ ಆಯುಧಗಳಿಂದ ಆ ಯಾರು ಶತ್ರುಗಳಾಗಿ ಬರ್ತಾರಲ್ಲ ಕಲಹವನ್ನು ಮಾಡಲು, ಅವರ ಮೇಲೆ ಪ್ರಹಾರವನ್ನು ಮಾಡುತ್ತಾರೆ, ಅವರನ್ನು ಹಟ್ಟಿಸಿ ಓಡಿಸುತ್ತಾರೆ ಎನ್ನುವಂತಹ ಮಾತಲ್ಲಿ ಕೂಡ ಸಂದೇಹನೇ ಬೇಡ ಎಂದು ಹೇಳುತ್ತಾ, ಪ್ರಿಯ ವೀಕ್ಷಕ ಬಂಧುಗಳೇ, ಈ ಶ್ರೀಮದ್ ಭಾಗವತವನ್ನು ಹೇಳುವಂತಹ ಒಂದು ಈ ಅಲ್ಪ ಜ್ಞಾನಕ್ಕೆ ತಕ್ಕಷ್ಟು ಹೇಳುವಂತಹ ಶಕ್ತಿಯನ್ನು ಪ್ರಸಾದಿಸಿದಂತಹ ಗುರುಗಳಿಗೆ ಪಾದಾಭಿವಂದನಗಳನ್ನು ವಿಶೇಷವಾಗಿ ಸಲ್ಲಿಸುತ್ತಾ, ಸಂಪೂರ್ಣವಾದಂತಹ ಈ ಶ್ರೀಮದ್ ಭಾಗವತವನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯವನ್ನು ನನಗೆ ಪ್ರಸಾದಿಸಲಿ. ಕಾರಣ ಬ್ರಾಹ್ಮಣ ಜನ್ಮ ಅಲಭ್ಯ ಲಭ್ಯ. ಬ್ರಾಹ್ಮಣ ಜನ್ಮ ಬಂದ ಮೇಲೆ ಇಂತಹ ಹಿತೋಪದೇಶಗಳನ್ನು ಮಾಡಬೇಕು ಎಂದು ಗುರುಗಳು ಹಿರಿಯರು ಎಲ್ಲರೂ ಹೇಳುತ್ತಾರೆ. ಅಂತಹ ವಿಷಯದಲ್ಲಿ ವಿಶೇಷವಾಗಿ ನನಗೆ ಈ ಒಂದು ಪುಸ್ತಕವನ್ನು ಈ ಆಶ್ವೀಜ ಮಾಸದಲ್ಲಿ ವಿಶೇಷವಾಗಿ ದಾನದ ರೂಪದಲ್ಲಿ ಕೊಟ್ಟಿದ್ದಾರೆ. ದಾನದ ರೂಪದಲ್ಲಿ ಈ ಶ್ರೀಮದ್ ಭಾಗವತವನ್ನು ನನಗೆ ನೀವು ಓದಿ ಆಚಾರ್ಯರೇ ಎಂದು ಗದಗ್ನಿಂದ ಕಳಿಸಿದ್ದಾರೆ. ಅಂತಹ ಮಹನೀಯರ ಪಾದಕ್ಕೆ ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಪುಸ್ತಕವನ್ನು ಪರಿಪೂರ್ಣವಾಗಿ ಅರಿತುಕೊಂಡು ನಿಮಗೆ ಉಪದೇಶ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಗುರುಗಳು ನನಗೆ ಪ್ರಸಾದಿಸಲಿ ಎಂದು ಮನಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ,
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣವಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರಗಳು.